ಪಂಚಾಯಿತಿ ಅಧ್ಯಕ್ಷ ಮತ್ತು ಅವನ ತಮ್ಮನಿಂದಲೇ ಉದ್ಯಮಿಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ಮಸ್ಕಿ ತಾಲೂಕಿನ ಬಳಗನೂರಿನಲ್ಲಿ ಸಂಭವಿಸಿದೆ. ಅಧ್ಯಕ್ಷರ ಭಯದಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರು ಸೇರಿ ಅಧಿಕಾರಿಗಳು ಒತ್ತಡದಲ್ಲೇ ಕೆಲಸ. ದೂರು ದಾಖಲಾದರೂ ಕ್ರಮ ವಹಿಸದ ಪೊಲೀಸ್ ಇಲಾಖೆ, ಪ್ರಭಾವಿ ನಾಯಕರ ಒತ್ತಡದಲ್ಲಿ ಪೊಲೀಸ್ ಇಲಾಖೆ. ಹಲ್ಲೆಯನ್ನು ಖಂಡಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ತೀವ್ರ ಆಕ್ರೋಶ. ಮಸ್ಕಿ ತಾಲೂಕಿನ ಬಳಗಾನೂರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬಡಾವಣೆಯ ಫಾರಂ ನಂಬರ್ 3 ಕೇಳಲು ಬಡಾವಣೆ ಮಾಲೀಕ ಖಾಜಾ ಸಾಬ್, ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಕುಲಕರ್ಣಿ ಹಾಗೂ ಕಿರಿಯ ಅಭಿಯಂತರೆ ಮೀನಾಕ್ಷಮ್ಮ ಎನ್ನುವವರು ಇವರ ಬಳಿ ಹೋಗಿ ಮಾತನಾಡುವ ಸಂದರ್ಭ ಈ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ನಾಯಕ ಹಾಗೂ ಅವರ ಸಹೋದರ ಮುಕ್ಕಪ್ಪ ಎನ್ನುವವರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಖಕ್ಕೆ ಬೆನ್ನಿಗೆ ಹೊಡೆದು ಹಲ್ಲೆ ಮಾಡಿದ್ದಾರೆ ಎಂದು ಈ ಘಟನೆಯ ವಿವರವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ನಾಯಕ ನೂತನ ಬಡಾವಣೆಯ ಮಾಲೀಕನಿಗೆ ಫಾರಂ 3 ಕೊಡಲು 5 ಲಕ್ಷ ಲಂಚದ ಬೇಡಿಕೆಯನ್ನ ಮುಂದಿಟ್ಟಿದ್ದಾನೆ. ಇದಕ್ಕೆ ಸಂಬಂಧಿಸಿದಂತೆ ಬಡಾವಣೆಯ ಮಾಲೀಕ 5 ಲಕ್ಷ ಹಣವನ್ನ ಅಧ್ಯಕ್ಷನಿಗೆ ಕೊಟ್ಟಿದ್ದು, ಫಾರಂ ಕೇಳಲು ಹೋದಂತ ಸಂದರ್ಭದಲ್ಲಿ ಇನ್ನು 5 ಲಕ್ಷ ರೂಪಾಯಿ ಕೊಟ್ಟರೆ ಫಾರಂ ಕೊಡುತ್ತೇವೆ, ಇಲ್ಲವಾದರೆ ಇಲ್ಲವೆಂದು ಹೇಳಿದ್ದಾರೆ. ಆಗ ಮಾತಿನ ಚಕಮಕಿ ನಡೆದು ಅಧ್ಯಕ್ಷ ಹಾಗೂ ಆತನ ಸಹೋದರ ತನ್ನ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ದಾಖಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಠಾಣಾಧಿಕಾರಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಆದರೆ ಪ್ರಕರಣ ದಾಖಲಾಗಿ 1 ದಿನ ಕಳೆದಿದ್ದರೂ ಆರೋಪಿಯನ್ನ ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಲಾಗಿದೆ. ಸಂತೋಷ್ ಕುಮಾರ್ ಅಂಬ್ಲಿ ಅಂತ ಹೇಳ್ರಿ, ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು. ಈ ಒಂದು ಪಟ್ಟಣ ಪಂಚಾಯತಿಯಲ್ಲಿ ಏನಪ್ಪಾ ಅಂತಂದ್ರ ಈಗ ಬಿಜೆಪಿಯವರು ಕೂಡ ಮೆಂಬರ್ ಇದ್ದಾರೆ, ಈಗ ಕಾಂಗ್ರೆಸ್ನವರು ಮೆಂಬರ್ ಇದ್ದಾರೆ. ಏನಾಗ್ಬಿಡತ್ತಪ್ಪ ಅಂತಂದ್ರ ನಮ್ಮ ಬಿಜೆಪಿ ಸದಸ್ಯರಿಗೂ ಕೂಡ ಯಾವುದೇ ತರಹದ ಅನುದಾನ ಆಗಲಿ ತಾರತಮ್ಯ ಎಸಕತ್ತಾರ, ಅಂದ್ರೆ ಒನ್ವೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಯಾರಾದ್ರೂ ಕೂಡ ಇವತ್ತು ಪಟ್ಟಣ ಪಂಚಾಯತಿಗೆ ಬಂದ್ರಪ್ಪ ಅಂತಂದ್ರ ಸಾರ್ವಜನಿಕರಿಗೆ ಬಹಳ ತೊಂದರೆಗಳಾಕತ್ತಿವೆ. ಯಾಕಪ್ಪ ಅಂದ್ರೆ ಜಲ್ದಿ ಕೂಡ ಯಾವುದೇ ಒಂದು ಖಾತೆಗಳನ್ನು ಕೊಡಬೇಕಾದ್ರೆ ಜಲ್ದಿ ಬೇಗ ಕೊಡಲ್ಲ ಅವರು, ಅದೊಂದು ಸಮಸ್ಯೆ ಆಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರ ಪ್ರತಿಯೊಂದು ಇದರಲ್ಲಿ ಕೂಡ ಲಂಚ ಕೇಳ್ತಾ ಇದ್ದಾರೆ. ಪಟ್ಟಣ ಪಂಚಾಯತಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ಖಾತೆ ಕೊಡಬೇಕಾದ್ರೆ, ಜನನ ಮರಣ ಪ್ರಮಾಣ ಪತ್ರ ಕೊಡಬೇಕಾದ್ರೂ ಕೂಡ ಏನಪ್ಪಾ ಅಂತಂದ್ರೆ ಲಂಚ ಕೇಳಕತ್ತಿದ್ದಾರೆ. ಈ ಮನೆ ಒಂದು ಘಟನೆಯಲ್ಲಿ ಕೂಡ ಫಸ್ಟ್ 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತ, ಇವಾಗ ಏನಾಯ್ತು ಮತ್ತೆ 5 ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿ ಕೂಡ ದೌರ್ಜನ್ಯ ಎಸಗಾರ. ಈ ಒಂದು ದೌರ್ಜನ್ಯ ಇಡೀ ಬಳಗಾನೂರಿನಲ್ಲಿ ಪ್ರಸಿದ್ಧಿಯಾಗಿ ಎಂತ ಒಂದು ಘಟನೆಗಳು ನಡೆಯಕತ್ತ ಅಂತ ಹೇಳಿ ಸಾರ್ವಜನಿಕರು ಕೂಡ ಬರಕ ಬಹಳ ಪಟ್ಟಣ ಪಂಚಾಯತಿಗೆ ಹೆದರಕತ್ತಿದ್ದಾರೆ. ಆಮೇಲೆ ಯಾವುದೇ ಕೂಡ ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವುದೇ ಕೂಡ ಟೆಂಡರ್ ಆದ್ರೂ ಕೂಡ ಒನ್ವೇ ಕೆಲಸಗಳನ್ನು ಕೂಡ ಮಾಡಕತ್ತಿದ್ದಾರೆ ಅಂತ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಇದನ್ನು ಖಂಡಿಸಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಮುಖಾಂತರವಾಗಿ ಮತ್ತು ಸಾರ್ವಜನಿಕರ ಮುಖಾಂತರವಾಗಿ ಕೂಡ ಒಂದು ಪ್ರತಿಭಟನೆ ಮಾಡಲು ಕೂಡ ನಾವು ಕೂಡ ಸಜ್ಜಾಗಿವಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂತಂದ್ರ ಈ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಅವರ ಬಗ್ಗೆ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಅದನ್ನು ಕೂಡ ಇವತ್ತು ಪ್ರಕರಣ ದಾಖಲಾದ ಮೇಲೆ ಇವತ್ತು ಅಧ್ಯಕ್ಷರು ರಾಜೀನಾಮೆ ಕೊಡಲೇಬೇಕಂತೇಳಿ ಕೂಡ ಸಾರ್ವಜನಿಕರಲ್ಲಿ ಕೂಡ ಒತ್ತಾಯ ಜಾಸ್ತಿ ಇದೆ. ಅದಕ್ಕಾಗಿ ಇದನ್ನೆಲ್ಲ ಕೂಡ ತಾವೆಲ್ಲ ಇದೊಂದು ಮನಗಂಡು ಕಾಸಿ ಅಧಿಕಾರಿಗಳು ಕೂಡ ಇದು ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿಕೇಸಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆಡಳಿತ ನೀಡಬೇಕಾದ ಅಧಿಕಾರಿಗಳು ಜನಪ್ರತಿನಿಧಿಗಳು ದಬ್ಬಾಳಿಕೆ ನಡೆಸಿದರೆ ರಕ್ಷಕರೇ ಭಕ್ಷಕರಾದರೆ ಅಮಾಯಕರು ಬದುಕುವುದಾದರೂ ಹೇಗೆ ಎಂದು ಪ್ರಶ್ನಿಸಿರುವ ಹಲ್ಲೆಗೊಳಗಾದ ಖಾಜಾ ಸಾಬ್, ಪೊಲೀಸರು ಆರೋಪಿಗಳನ್ನ ಕೂಡಲೇ ಬಂಧಿಸಿ ತನಿಖೆ ನಡೆಸಿ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಏನ್ ನಡೆದಿದೆ ಇಲ್ಲ ಪಂಚಾಯತಿಯಲ್ಲಿ ಅಂತ? ಪಟ್ಟಣ ಪಂಚಾಯತಿಯಲ್ಲಿ ಈಗಾಗಲೇ ಏನಪ್ಪಾ ಅಂದ್ರೆ ಬಹಳಷ್ಟು ದುರಾಡಳಿತ ನಡೆದೈತೆ. ಸರ್, ಯಾಕಂದ್ರೆ ಜನಸಾಮಾನ್ಯರು ಈ ಖಾತೆ ಆಗಲಿ ಬಿ ಖಾತೆ ಆಗಲಿ ಆಮೇಲೆ ಯಾವುದೇ ಖಾತೆಗೆ ಬರುವಂತ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಅವ್ರ ಕುಟುಂಬದವರು ಮತ್ತು ಇಲ್ಲಿ ಬಹಳಷ್ಟು ಸದಸ್ಯರು ಸಹ ದುರಾಡಳಿತ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಖಾಜಾ ಸಾಬ್ ಎಂಬರ ಮೇಲೆ ಹಲ್ಲೆ ಮಾಡಿದ್ರು ಅಧ್ಯಕ್ಷರು ಅವ್ರ ಕುಟುಂಬದವರು. ಯಾಕೆ ಹಲ್ಲೆ ಮಾಡಿದ್ರಪ್ಪ ಅಂತಂದ್ರೆ ಈಗಾಗಲೇ 10 ಲಕ್ಷ ರೂಪಾಯಿ ಬೇಡಿಕೆಯಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟಿದ್ರು. ಆದ್ರೆ 5 ಲಕ್ಷ ಇನ್ನೂ 5 ಲಕ್ಷ ಕೊಟ್ಟಿಲ್ಲ ಎಂಬ ಒಂದು ಈ ಖಾತಾ ಬೇಕಂತ ಕೇಳಿದಾಗ ಅದನ್ನೇ ಒಂದು ನೆಪ ಇಟ್ಕೊಂಡು ಕೇಸಿ ಹಲ್ಲೆ ಮಾಡಿ ಈಗಾಗಲೇ ಏನಪ್ಪ ಅಂದ್ರೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಗುನ್ನೆಗಳು ದಾಖಲಾಗಿವೆ. ಈಗ ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಆದಾಗಲಿಂದ ಹಿಡಿದು ಇವರು ಅಧಿಕಾರಕ್ಕೆ ಬಂದಾಗಲಿಂದ ಹಿಡಿದು ಯಾವುದೇ ಟೆಂಡರ್ಗಳನ್ನ ಏನಪ್ಪ ಅಂದರೆ ತಮ್ಮದೇ ಆದಂಥ ಒಂದು ಲೈಸೆನ್ಸ್, ತಮ್ಮ ಅಣ್ಣಂದೇ ಒಂದು ಲೈಸೆನ್ಸ್ ಇರೋದರಿಂದ, ಅಧ್ಯಕ್ಷರ ಅಣ್ಣಂದ ಲೈಸೆನ್ಸ್ ಇರೋದರಿಂದ ಯಾವುದೇ ಟೆಂಡರ್ಗಳಿಗೆ ಬೇರೆ ಟೆಂಡರ್ಗಳಿಗೆ ಅವಕಾಶ ಕೊಡೋದಿಲ್ಲ. ಯಾವುದೇ ಟೆಂಡರ್ ಹಾಕಿದ್ರು ಸಹಿತ ಅವನ್ನ ತಿರಸ್ಕರಿಸಿ
ತಮ್ಮದೇ ಆದಂಥ ಒಂದು ಏನಪ್ಪ ಅಂದ್ರೆ ಅಬೋಧಾಗಿದ್ರು ಲೆಸ್ಸಿನಾಗಿದ್ರು ಸಹಿತಾಗಿ ಅಬೋಧದಲ್ಲಿ ತಾವೇ ತಗೊಂಡು ಕೇಸಿ ಏನಪ್ಪ ಅಂದ್ರೆ ಗುತ್ತೇದಾರಿ ಕೆಲಸವನ್ನು ಮಾಡ್ತಂತ ಇದ್ದಾರೆ. ಆದರೆ ಅಧಿಕಾರಿ ವರ್ಗ ಸಹ ಇವತ್ತು ಯಾವ ರೀತಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಅಧಿಕಾರಿ ವರ್ಗ ಸಹ ಏನಾಗೈತೆ ಅಂತಂದರೆ ಅವರು ಸಹ ಭಾಳ ಭಯಭೀತರಾಗಿ ಒಂದು ಕೆಲಸ ಕಾರ್ಯಗಳು ಮಾಡೋಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ನಾವೆಲ್ಲ ಏನಪ್ಪ ಅಂದ್ರೆ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಖಂಡಿಸುತ್ತಾ ಕೂಡಲೇ ಏನಪ್ಪ ಅಂದ್ರೆ ಅಧ್ಯಕ್ಷರು ಏನಪ್ಪ ಅಂದ್ರೆ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಇನ್ನೊಂದು ಕೇಳ್ಪಟ್ಟಿವಿ ಸರ್, ಅವರ ಒಂದು ದಬ್ಬಾಳಿಕೆ, ದೌರ್ಜನ್ಯ, ಗುಂಡಾವರ್ತನೆಯಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಆಯಿತು, ಸಿಬ್ಬಂದಿಗಳಾಯಿತು ರೋಷಿ ಹೋಗಿದ್ದಾರಂತ ನಮ್ಗೆ ಮಾಹಿತಿ ಬಂತು ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದೇ ಈಗಾಗಲೇ ಏನಪ್ಪ ಅಂತಂದ್ರೆ ನಾನು ಹೇಳಿದಂಗೆ ಈಗ ಇಲ್ಲಿ ಏನಾಯ್ತಂದ್ರೆ ಪಟ್ಟಣ ಪಂಚಾಯತಿಯಲ್ಲಿ ಅಧಿಕಾರಿ ವರ್ಗ ಏನಪ್ಪ ಅಂದ್ರೆ ಯಾವುದೇ ಒಂದು ಕಾರ್ಯಗಳು ತಮ್ಮ ಸ್ವಾತಂತ್ರ್ಯವಾಗಿ ಮಾಡೋಂಥ ಒಂದು ಸ್ಥಿತಿಯಲ್ಲಿಲ್ಲ. ಅವರು ಯಾವುದೇ ಒಂದು ಕಾರ್ಯ ಮಾಡ್ಬೇಕಾಯ್ತಪ್ಪ ಅಂದರೆ ಅಧ್ಯಕ್ಷರು ನನ್ನ ಗಮನಕ್ಕೆ ಬರಬೇಕು. ನನ್ನ ಗಮನಕ್ಕೆ ಬಂದು ಒಳ್ಳೆ ಕಾನೂನುಬದ್ಧವಾಗಿರಲಿ, ಕಾನೂನು ವಿರೋಧ ಹಾಕಿಸಿ ಏನಪ್ಪ ಅಂದರೆ ಕೆಲಸ ಮಾಡೋಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಓಕೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಬಿ ತಿಕ್ಕಯ್ಯ, ಮಾಜಿ ಪ್ರೆಸಿಡೆಂಟ್. ಈಗ ಒಟ್ಟಾರೆಯಾಗಿ ನೀವು ಏನು ಹೇಳ್ತೀರಿ? ಅವ್ರು ರಾಜೀನಾಮೆ ಕೊಡಬೇಕು, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವೆಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ಏನಪ್ಪ ಅಂದ್ರೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ವಿಶ್ವನಾಥ್ ನಾಯ್ಡು, ಜಿಲ್ಲಾ ಕಾರ್ಯದರ್ಶಿ ಗಂಗಾ ಕೆ ನಾಯ್ಕ, ರಾಜ್ಯ ಮಹಿಳಾ ಘಟಕ ಕಾರ್ಯದರ್ಶಿ ದೇವಣ್ಣ ನಾಯ್ಕ ಹಾಗೂ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಶರಣಬಸವ, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಅಮೀನ್ಗಡ, ಮಸ್ಕಿ ತಾಲೂಕು ಅಧ್ಯಕ್ಷರು ಈ ಸಂದರ್ಭದಲ್ಲಿ ಇದ್ದರು. ಮತ್ತು ನನ್ನ ಜಿಲ್ಲೆಯ ಕಾರ್ಯದರ್ಶಿ ಮತ್ತು ಮಸ್ಕಿ ತಾಲೂಕು ಅಧ್ಯಕ್ಷರಾದಂಥ ಮತ್ತು ಇನ್ನೊಬ್ಬರಾದಂಥ ನಮ್ಮ ಕಾರ್ಯದರ್ಶಿ, ಜಿಲ್ಲೆಯ ಕಾರ್ಯದರ್ಶಿಗಳು ಇದರ ಕುರಿತಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ಬಸವರಾಜ್ ಅಮೀನ್ಗಡ, KRS ತಾಲೂಕು ಮಸ್ಕಿ ತಾಲೂಕು ಅಧ್ಯಕ್ಷರು. ಈ ಒಂದು ಪತ್ರಿಕೆಗೋಷ್ಠಿ ಮಾಡಿ ಅಂದ್ರೆ 18ನೇ ತಾರೀಕು 18/9/2025 ಬಳಗನೂರು ಪಟ್ಟಣ ಪಂಚಾಯತಿಯ ಒಳಾಂಗಣದಲ್ಲಿ ಶಿವಕುಮಾರ್, ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂತ ಶಿವಕುಮಾರ್ ಅವರು ಮತ್ತು ಅವರ ಸಹೋದರರಾದಂತ ಮೂಕಪ್ಪ, ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತ ಕಾಜಹುಸೇನ್ ಅವರ ಮೇಲೆ ಹಲ್ಲೆಯನ್ನು ಖಂಡಿಸಿ ಹಲ್ಲೆಯನ್ನು ಮಾಡಿರುವುದನ್ನು ನಮ್ಮ KRS ತಂಡ ಖಂಡಿಸುತ್ತದೆ ಅಂತ ಕಾಜಹುಸೇನ್ ಅವರು ನಮೂನೆ 3 ಕೇಳಲು ಹೋದಾಗ ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿ ಹತ್ರ ನಮೂನೆ 3 ಕೇಳಲು ಹೋದಾಗ ಮತ್ತು ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಆದಂತಹ ಶಿವಕುಮಾರ್ ಅವರು ಒಂದು ಕಾರ್ಯದಲ್ಲಿ ಕುಳಿತಿರುವಾಗ ಪಟ್ಟಣ ಪಂಚಾಯತಿಯಲ್ಲಿ ನಮೂನೆ 3 ಕೇಳಲು ಹೋದಾಗ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಮತ್ತು ಶಿವಕುಮಾರ್ ಅವರು 5 ಲಕ್ಷ ಬೇಡಿಕೆಯನ್ನು ಕೂಡ ಇಟ್ಟಿರುತ್ತಾರೆ. 5 ಲಕ್ಷ ನೀವು ನೀಡಿದರೆ ಮಾತ್ರ ನಮೂನೆ 3 ನಾವು ಕೊಡಲು ಆಗುತ್ತದೆ, 5 ಲಕ್ಷ ಕೊಡದೇ ಇದ್ದರೆ ನಿಮಗೆ ನಮೂನೆ 3 ನಾವು ಕೊಡಲು ಆಗುವುದಿಲ್ಲ, ನೀವು ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು ಅಂತ ತಿಳಿಸಿ ಈ ರೀತಿ ಅಧಿಕಾರದ ದರ್ಪವನ್ನು ಕೂಡ ಶಿವಕುಮಾರ್ ಅವರು ಮಾಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕಾಜಹುಸೇನ್ ಅವರು ಕಾನೂನಡಿಯಲ್ಲಿ ಎಷ್ಟಿದೆ ದುಡ್ಡು ಅಷ್ಟು ಮಾತ್ರ ನಾನು ಕೊಡುತ್ತೇನೆ, 5 ಲಕ್ಷ ಕೊಡಲು ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದಾಗ, ನೀನು ಯಾವ ಅಧಿಕಾರಿ ಹತ್ರ ಹೋದ್ರೂ ಕೂಡ ಈ ಒಂದು ನಮೂನೆ 3 ನಿನ್ನಿಂದ ಪಡೆಯಲು ಆಗುವುದಿಲ್ಲ ಅಂತ ಹೇಳಿದಾಗ ಅವರು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನಕ್ಕೆ ಇದನ್ನು ತಂದು ನೀವು ಲಂಚವನ್ನು ಕೇಳುತ್ತಿದ್ದೀರಿ, 5 ಲಕ್ಷ ಬೇಡಿಕೆಯನ್ನು ಇಟ್ಟಿದ್ದೀರಿ ಅಂತ ಹೇಳಿ ನಾನು ಮೇಲಧಿಕಾರಿ ಗಮನಕ್ಕೆ ತಂದು ನಾನು ದೂರನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಹೇಳಿದಾಗ ಅಧ್ಯಕ್ಷರಾದಂತ ಶಿವಕುಮಾರ್ ಅವರು ಕಾಜಹುಸೇನ್ ಅವರ ಮೇಲೆ ಅವರ ತಮ್ಮನಾದಂತ ಮೂಕಪ್ಪ ಮುಷ್ಟಿಯನ್ನು ಮಾಡಿ ಮುಖಕ್ಕೆ ಹೊಡೆದಿರುತ್ತಾನೆ. ಮುಖಕ್ಕೆ ಹೊಡೆದ ನಂತರ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆದಂತ ಶಿವಕುಮಾರ್ ಅವರು ಅವರ ತಮ್ಮ ಹೊಡೆದಾದ ಮೇಲೆ ಇವರು ಕೂಡ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲು ಮುಂದಾಗ್ತಾರೆ. ಈ ಒಂದು ಹಲ್ಲೆಗೊಳಗಾದಂತ ಕಾಜಹುಸೇನ್ ಅವರು ಬಳಗನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ಹಲ್ಲೆ ಮಾಡಿದಂತ ಶಿವಕುಮಾರ್ ಅವರ ಮೇಲೆ ಪ್ರಕರಣ ದಾಖಲಾದರೂ ಕೂಡ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಕೂಡ ಅವರನ್ನು ಬಂಧಿಸಲು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಹಲ್ಲೆಗೊಳಗಾದಂತ ಕಾಜಹುಸೇನ್ ಅವರಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತು ನೀಡುವುದರ ಮುಖಾಂತರ, ಹಲ್ಲೆ ಮಾಡಿದಂತ ಶಿವಕುಮಾರ್ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ನೀಡುವುದರ ಮುಖಾಂತರ, ಹಲ್ಲೆ ಮಾಡಿದಂತ ಶಿವಕುಮಾರ್ ಅವರ ಒಂದು ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ವಜೆ ಮಾಡಬೇಕಂತ ಹೇಳಿ ಈ ಒಂದು ಪಟ್ಟಣ ಪಂಚಾಯತಿಯ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಲು
ನಾವು ಇಚ್ಛಿಸ್ತೇವೆ. ಮತ್ತು ಸಂಬಂಧಪಟ್ಟಂತ SP ಅವರು ಈ ಒಂದು ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ಇರತಕ್ಕಂತ CCTV ಫುಟೇಜ್ಗಳನ್ನು ಅದನ್ನು ಪರಿಶೀಲಿಸಿದ ನಂತರ ತಪ್ಪಿತಸ್ಥ ಮೂಕಪ್ಪ ಮತ್ತು ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರ ಮೇಲೆ ಕಾನೂನಾತ್ಮಕವಾಗಿ ಒಂದು ಶಿಕ್ಷಣವನ್ನು ಕೊಡುವುದರ ಮುಖಾಂತರ ರಕ್ಷಣೆ ಬೇಕು. ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಳಗನೂರು ಪಟ್ಟಣ ಪಂಚಾಯತಿಯ ಮುಂಭಾಗದಲ್ಲಿ ನಮ್ಮ ಕರ್ನಾಟಕದಾದ್ಯಂತ KRS ತಂಡ, ರಾಜ್ಯ ತಂಡ ಮತ್ತು ರಾಯಚೂರು ಜಿಲ್ಲಾ ತಂಡ, ಮಸ್ಕಿ ಸಮಿತಿ ತಾಲೂಕು ಸಮಿತಿ ಕೂಡ KRS ತಂಡದಿಂದ ಪಟ್ಟಣ ಪಂಚಾಯತಿಯ ಮುಂಭಾಗದಲ್ಲಿ ಹಲ್ಲೆ ಮಾಡಿರ್ತಕ್ಕಂತ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕಂತ ಹೇಳಿಸಿ ಅವರ ಸದಸ್ಯತ್ವ ರದ್ದು ಮಾಡ್ಬೇಕಂತ ಹೇಳಿಸಿ ಪಟ್ಟಣ ಪಂಚಾಯತಿಯ ಮುಂಭಾಗದಲ್ಲಿ ಕೂಡ ನಮ್ಮ KRS ತಂಡ ಧರಣಿಯನ್ನು ಮಾಡುವುದರ ಮುಖಾಂತರ ಹಲ್ಲೆಗೊಳಗಾದಂತ ಕಾಜಾ ಹುಸೇನ್ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ನಮ್ಮ KRS ತಂಡ ಮಾಡುತ್ತದೆ ಅಂತ ಹೇಳಿಸಿ ಈ ಮೂಲಕ ತಮಗೆ ಹೇಳಲು ಇಚ್ಛಿಸ್ತೇನೆ. ಸ್ನೇಹಿತರೆ, ನಮ್ಮ ಹೆಸರು ಬಸವರಾಜ್ ಅಮ್ಮಿಂಗಡ, KRS ಪಕ್ಷದ ಮಸ್ಕಿ ತಾಲೂಕು ಅಧ್ಯಕ್ಷರು. ಇಲ್ಲಿರ್ತಕ್ಕಂಥವ್ರು ವಿಶ್ವನಾಥ್ ನಾಯ್ಡು ಜಿಲ್ಲಾ ಕಾರ್ಯದರ್ಶಿ ಮತ್ತು ಮಸ್ಕಿ ಉಸ್ತುವಾರಿಗಳು ಕೂಡ. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಕಾರಣ ಏನಂದ್ರೆ 18/9/2025 ಮಧ್ಯಾಹ್ನ ಬಳಗನೂರು ಪಟ್ಟಣ ಪಂಚಾಯತಿಯ ಕಾರ್ಯಾಲಯದ ಒಳಾಂಗಣದಲ್ಲಿ ಕಾಜಾ ಹುಸೇನ್ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಶಿವಕುಮಾರ್ ಮತ್ತು ಮೂಕಪ್ಪ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಬೇಕು ಅಂತ ಹೇಳಿ ನಮ್ಮ KRS ತಂಡ ಕೂಡ ಆಗ್ರಹ ಮಾಡುತ್ತದೆ. ಮತ್ತು ಒಂದು ಪಟ್ಟಣ ಪಂಚಾಯತಿಯ ಅಧಿಕಾರಿಯಾದಂತ ಸತ್ಯಮೂರ್ತಿ ಮತ್ತು ಮುಖ್ಯಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾಜಾ ಹುಸೇನ್ ಅವರು ಪಟ್ಟಣ ಪಂಚಾಯತಿಯಲ್ಲಿ ನಮೂನೆ 3 ಕೇಳಲು ಹೋದಾಗ ನಮೂನೆ 3 ನೀವು ದುಡ್ಡು ಕೊಟ್ಟರೆ ಮಾತ್ರ 5 ಲಕ್ಷ ದುಡ್ಡು ಕೊಟ್ಟರೆ ಮಾತ್ರ ನಮೂನೆ 3 ಕೊಡುತ್ತೇವೆ, ಇಲ್ಲದ ಹೋದಲ್ಲಿ ನಮೂನೆ 3 ಕೊಡಲು ಆಗುವುದಿಲ್ಲ, ನೀವು ಯಾವ ಅಧಿಕಾರಿ ಹತ್ರ ಹೋದ್ರು ಕೂಡ ನಮೂನೆ 3 ನಿಮಗೆ ಕೊಡಲು ಆಗುವುದಿಲ್ಲ ಅಂತ ಹೇಳಿ ಒಂದು ಅವಚ ಶಬ್ದದಿಂದ ನಿಂದನೆ ಮಾಡಿದ್ರು. ಆ ಒಂದು ಅವಚ ಶಬ್ದಗಳಿಂದ ಬೈದಂತ ಅಧ್ಯಕ್ಷ, ನೀವು 5 ಲಕ್ಷ ನಮಗೆ ಲಂಚ ಕೊಡಲು ಹೇಳಿದಿರಿ, ನಾವು ದುಡ್ಡು ಕೊಡಲು ಆಗುವುದಿಲ್ಲ, ನಾನು ಮೇಲಧಿಕಾರಿಗಳ ಗಮನಕ್ಕೆ ಕೂಡ ಇದನ್ನು ತರುತ್ತೇನೆ ಅಂತ ಹೇಳಿ ಹೇಳಿದಾಗ, ನೀನು ಅವಚ ಶಬ್ದದಿಂದ ಅಲ್ಲೇ ಸುಳ್ಳೆ ಮಗನೇ, ನೀನು ಯಾರ ಹತ್ರ ಕೂಡ ನೀವು ಹೋದ್ರು ಕೂಡ ನಿನಗೆ ನಮೂನೆ 3 ಸಿಗುವುದಿಲ್ಲ, ಹಾಗಾಗಿ ನೀನು ಯಾರ ಹತ್ರ ತಗೊಂತ ಹೇಳಿದಾಗ ಕಾಜಾ ಹುಸೇನ್ ಅವರ ಹಿಂಭಾಗದಲ್ಲಿ ನಿಂತಿರ್ತಕ್ಕಂತ ಮೂಕಪ್ಪ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಸೋದರನಾಗಿರ್ತಕ್ಕಂಥ ಮೂಕಪ್ಪ ಕೈ ಮುಷ್ಟಿ ಮಾಡಿ ಅವರಿಗೆ ಬಾಯಿಗೆ ಹೊಡೆದಿರ್ತಕ್ಕಂಥದ್ದು, ಮುಖಕ್ಕೆ ಹೊಡೆದಿರ್ತಕ್ಕಂಥ ಸಂದರ್ಭ ಕೂಡ ಆ ಒಂದು ಕಾರ್ಯದಲ್ಲಿ CCTVಯಲ್ಲಿ ರೆಕಾರ್ಡ್ ಆಗಿರೋದು. ಆ ಒಂದು ಮುಖಪ್ಪ ಹೊಡೆದಿರುವ ಸಂದರ್ಭದಲ್ಲಿ ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕೂಡ ಮಾರಣಾಂತಿಕವಾಗಿ ಕಾಜಾ ಹುಸೇನ್ ಅವರ ಮೇಲೆ ಹಲ್ಲೆ ಮಾಡಿರ್ತಾನೆ. ಈ ಒಂದು ಹಲ್ಲೆಯನ್ನು ಖಂಡಿಸಿ ನಮ್ಮ KRS ತಂಡ, ರಾಜ್ಯ ತಂಡ ಮತ್ತು ಜಿಲ್ಲಾ ತಂಡ, ಮಸ್ಕಿ ತಂಡ ಕೂಡ ತೀವ್ರವಾಗಿ ಇದನ್ನು ಖಂಡಿಸುತ್ತೇವೆ. ಆ ಒಂದು ಹಲ್ಲೆಗೊಳಗಾದಂತ ಕಾಜಾ ಹುಸೇನ್ ಅವರಿಗೆ ನಮ್ಮ KRS ತಂಡ ಪೊಲೀಸ್ ಇಲಾಖೆ ತಿಳ್ಕೊಡಿಸುವುದೇನೆಂದ್ರೆ, ಹಲ್ಲೆಗೊಳಗಾದಂತ ಕಾಜಾ ಹುಸೇನ್ ಅವರಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತು ಒದಗಿಸುವುದರ ಮುಖಾಂತರ ಯಾವುದೇ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿಯದೆ ಅವರಿಗೆ ಸೂಕ್ತ ಬಂದೋಬಸ್ತು ನೀಡುವುದರ ಮುಖಾಂತರ ಪೊಲೀಸ್ ಇಲಾಖೆಯು ಕೂಡ ಭಾಗಿಯಾಗಬೇಕು. ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರಾದಂತಹ ಶಿವಕುಮಾರ್ ಅವರ ಸದಸ್ಯತ್ವ ಕೂಡ ರದ್ದಾಗಬೇಕಂತ ಹೇಳಿ ನಾವು ಮೇಲಧಿಕಾರಿಗಳು ಗಮನಕ್ಕೂ ಕೂಡ ತರ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಪಟ್ಟಣ ಪಂಚಾಯತಿಯ ಮೇಲಧಿಕಾರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಶೀಲಿಸಿ CCTVಯಲ್ಲಿ ಇರ್ತಕ್ಕಂತ ಫುಟೇಜ್ ಅನ್ನು SP ಅವರು ಮತ್ತು ಪಟ್ಟಣ ಪಂಚಾಯತಿಯ ಮೇಲಧಿಕಾರಿಗಳು ಇದನ್ನು ತೀವ್ರವಾಗಿ ಪರಿಶೀಲಿಸಿ ತಪ್ಪಿತಸ್ಥ ಮೂಕಪ್ಪ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ಅವರನ್ನು ಕೂಡ ಈ ಒಂದು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಅವರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕೇಸು ದಾಖಲು ಮಾಡಬೇಕಂತ ಹೇಳಿ ನಾವು ಈ ಮೂಲಕ ಹೇಳಲು ಇಚ್ಛೆ ಪಡಿಸ್ತೇವೆ. ಆ ಒಂದು ಅವರಿಗೆ ಒಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಸ್ಥಾನದಿಂದ ವಜೆ ಮಾಡದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮೇಲಧಿಕಾರಿಗಳು ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷನ ಸ್ಥಾನದಿಂದ ವಜೆ ಮಾಡದೆ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿಯದೆ ಅವರನ್ನು ಕೂಡ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನದಿಂದ ವಜೆ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದೀವಿ. ಈ ಒಂದು ಪ್ರಕರಣವನ್ನು ತೀವ್ರವಾಗಿ ಮೇಲಧಿಕಾರಿಗಳ ಗಮನಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಈ ಒಂದು ಪ್ರಕರಣವನ್ನು ನಮ್ಮ KRS ತಂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ತಿಳ್ಪಡಿಸುವುದೇನೆಂದ್ರೆ, ಹಲ್ಲೆಗೊಳಗಾದಂತ ದೌರ್ಜನ್ಯಕ್ಕೊಳಗಾದಂತ ವ್ಯಕ್ತಿಯ
ಬೆನ್ನಿಗೆ ನಿಂತು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದು ಅವರ ಮೇಲೆ ಸುಳ್ಳು ಕೇಸು ದಾಖಲಾಗದಂತೆ ಕೂಡ ಈ ಒಂದು ಪೊಲೀಸ್ ಇಲಾಖೆ ಕೂಡ ನಿಗಾ ವಹಿಸಬೇಕಾಗುತ್ತದೆ. ಈ ಒಂದು ನಿಟ್ಟಿನಲ್ಲಿ ಯಾವರ ಮೇಲೆ ಯಾವುದೇ ಆ ಒಂದು ಕಾರ್ಯಭೂಷಣ್ ಅವರಿಗೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಲಿ ಅವರಿಗೆ ದೌರ್ಜನ್ಯ ಮತ್ತು ಕೇಸು ಹಿಂಪಡಿತಕ್ಕಂತ ಕರೆಗಳು ಮತ್ತು ಧ್ವನಿಗಳು ಕೂಡ ಬರಬಾರದಂತ ತಿಳಿಸಿ ಈ ಮೂಲಕ ಅಕಸ್ಮಾತ್ ಆಗಿ ಯಾವುದೇ ಇಲಾಖೆಯ ಅಧಿಕಾರಿಗಳು ಅವರಿಗೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡಿದರೂ ಕೂಡ ಆ ಒಂದು ಈ ಒಂದು ಹೋರಾಟ ಕೂಡ ಮುಂದಿನ ದಿನಮಾನಗಳಲ್ಲಿ ತೀವ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಮ್ಮ KRS ತಂಡ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಮತ್ತು ಮಸ್ಕಿ ತಾಲೂಕು ಸಮಿತಿಯು ಕೂಡ ಆಗ್ರಹವನ್ನು ಮಾಡುತ್ತೇವೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣ ಪರಿಶೀಲಿಸಿ ಸಂಬಂಧಪಟ್ಟ ಹಲ್ಲೆ ಒಳಗಾದಂತ ವ್ಯಕ್ತಿಗೆ ರಕ್ಷಣೆ ನೀಡಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಈ ಒಂದು ಪ್ರಕರಣವನ್ನು ತೀವ್ರಗೊಳಿಸಿ ತಪ್ಪಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಮ್ಮ KRS ತಂಡ ಮಾಡ್ತದೆ ಅಂತ ಹೇಳಿ ಆ ಒಂದು KRS ತಂಡ ಮಾಡ್ತದೆ ಅಂತ ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಒತ್ತಡ ಮಾಡುತ್ತೇವೆ.